ಎಲ್ಲರಿಗೂ ಅಮ್ಮಾಸ್ ಕೈ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸ್ಪೆಷಲ್ ಆಗಿ ಬ್ರೆಡ್ ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ಒಂದು ಡೆಸರ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ಬ್ರೆಡ್ ಡ್ರೈ ಫ್ರೂಟ್ಸ್ ಕೇಕ್ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇದಂತೂ ರುಚಿ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲೇ ನೀವು ತುಂಬ ರುಚಿಯಾಗಿ ಡಿಫ್ರೆಂಟಾಗಿ ಕೇಕ್ ರೆಸಿಪಿನ ಮಕ್ಕಳಿಗೆ ದೊಡ್ಡವ್ರಿಗೆ ಮಾಡಿಕೊಡ್ಬೋದು. ಅವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ. ಈವನ್ ನಿಮ್ಮ ಮಕ್ಕಳ ಬರ್ಡೇ ಟೈಮಲ್ಲೂ ಕೂಡ ಈ ರೀತಿಯಾಗಿ ನೀವು ಕೇಕ್ನ ಮನೆಯಲ್ಲೇ ರೆಡಿ ಮಾಡಿ ಮಕ್ಕಳಿಗೆ ನೀವು ಪ್ರೆಸೆಂಟ್ ಮಾಡ್ಬೋದು. ಅವರು ತುಂಬ ಇಷ್ಟಪಡ್ತಾರೆ. ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಹಾಗಾದರೆ ಬನ್ನಿ ಇದನ್ನು ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಇಲ್ಲಿ ನಾವು ಅರ್ಧ ಲೀಟ್ರು ಹಾಲನ್ನು ಬಳಸ್ತಾ ಇದ್ದೀವಿ. ಹಾಗೆ ಕಸ್ಟರ್ಡ್ ಪೌಡರ್ನ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀವಿ. ಕಂಡೆನ್ಸ್ ಮಿಲ್ಕನ್ನು ಕೂಡ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ತಗೋತಾ ಇದ್ದೀವಿ. ಇಲ್ಲಿ ನಾನು ನಿಮಗೆ ಪ್ಯಾಕೆಟ್ ಮೂಲಕನೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಒಬ್ಬೊಬ್ಬರಿಗೆ ಹೆಸರೇ ಹೇಳಿದ್ರೆ ಅರ್ಥ ಆಗಲ್ಲ, ಆದ್ದರಿಂದ ಪ್ಯಾಕೆಟ್ ಮೂಲಕ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ, ಹಾಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಚಿಕ್ಕದಾಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಬ್ರೆಡ್ನ ಸೈಡ್ಸ್ ಲೇಯರ್ಸ್ನ ಕಟ್ ಮಾಡಿ ಇಟ್ಟಿದ್ದೀವಿ. ಈಗ ಒಂದು ಬಟ್ಲಿಗೆ ಒಂದು ಅರ್ಧ ಬಟ್ಲಷ್ಟು ಹಾಲನ್ನು ಹಾಕ್ಕೊಂಡು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕೋತಾ ಇದ್ದೀವಿ. ಕಸ್ಟರ್ಡ್ ಪೌಡರ್ನ ಹಾಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಹಾಕಿ ಒಂದು 2ರಿಂದ 5 ನಿಮಿಷ ಗಂಟು ಇಲ್ಲದೇ ಇರೋ ಥರ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗೆ ಒಂದು ಸ್ಪೂನ್ ಹಾಕಿ ಒಂದು ಸ್ವಲ್ಪನೂ ಗಂಟೆ ಇಲ್ದಿರೋ ಥರ ನೋಡಿ ಈ ರೀತಿಯಾಗಿ ನೀವು ಕೂಡ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಆಗಿದೆ. ಇದಾದಮೇಲೆ ಒಂದು ಬಟ್ಲಿಗೆ ಒಂದು 5 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ನಾವಿಲ್ಲಿ ಹಾಕೋತಾ ಇದ್ದೀವಿ. ಒಂದು 5ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಸೊ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕಾದ್ರೆ ಒಂದು 5 ಟೇಬಲ್ ಸ್ಪೂನು ಹಾಕ್ಕೊಳ್ಳಿ. ಕಡಿಮೆ ಕ್ವಾಂಟಿಟಿಲಿ ಮಾಡಬೇಕಾದ್ರೆ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ನೋಡಿ, ಫ್ರೆಶ್ ಕ್ರೀಮ್ಗೆ ನಾವಿಲ್ಲಿ 3 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕೋತಾ ಇದ್ದೀವಿ. ಸೊ ಕಂಡೆನ್ಸ್ ಮಿಲ್ಕ್ ಹಾಕೊಂಡ್ಮೇಲೆ ಇದನ್ನು ಕ್ಲೀನಾಗೆ ಒಂದು ಸ್ಪೂನನ್ನು ಬಳಸಿಬಿಟ್ಟು ಇದನ್ನು ಕೂಡ ಒಂದು 2ರಿಂದ 5 ನಿಮಿಷ ಸ್ಪೂನನ್ನು ಬಳಸ್ಕೊಂಡು ಕ್ಲೀನಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡ್ತಾ ಇರ್ಬೋದು ನೀವೇ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದೆರಡನ್ನೂ ಕೂಡ ಎತ್ತಿಟ್ಕೊಳ್ಳಿ. ಈಗ ನಾವು ಒಂದು ಪಾತ್ರೆಗೆ ಹಾಲನ್ನು ಹಾಕ್ಕೊಂಡು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀವಿ. ಸೊ ಈಗ ಹಾಲು ಹಾಕಿದ್ಮೇಲೆ ಇದು ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ನಾವು ಸಕ್ಕರೆನ ಹಾಕೋತಾ ಇದ್ದೀವಿ. ಸಕ್ಕರೆ ಬಂದುಬಿಟ್ಟು ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವೀಟ್ನೆಸ್ ಜಾಸ್ತಿ ಇಷ್ಟಪಡೋರು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಇದು ಚೆನ್ನಾಗೆ ಹಾಲು ಚೆನ್ನಾಗಿ ಕುದಿ ಬಂದ ಮೇಲೆ ಆಗಲೇ ನಾವು ಏನು ಒಂದು ಸ್ವಲ್ಪ ಹಾಲಿಗೆ ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಲು ಚೆನ್ನಾಗಿ ಕುದಿ ಬರಬೇಕಾದ್ರೆ ಈ ರೀತಿಯಾಗಿ ಹಾಲಿಗೆ ಹಾಕ್ಕೋಬೇಕು. ಸೊ ಆ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿರೋವಂಥ ಕಸ್ಟರ್ಡ್ ಪೌಡರ್ನ ಇದಕ್ಕೆ ಹಾಕಿದ್ಮೇಲೆ ಹಾಲು ಸ್ವಲ್ಪ ಗಟ್ಟಿಯಾಗೆ ಆಗುತ್ತೆ. ಗಟ್ಟಿ ನೋಡಿ ಈ ಟೆಕ್ಸ್ಚರ್ಗೆ ಬರುತ್ತೆ, ನೋಡ್ತಾ ಇರ್ಬೋದು ನೀವೇ. ಸೊ ಅದನ್ನು ಹಾಕಿದ ಮೇಲೆ ಇದು ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು 1-2 ಕುದಿ ಬರೋ ತನಕ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೋಬೇಕು. ನೋಡ್ತಾ ಇರ್ಬೋದು, ನಾವು ತೋರಿಸ್ತೀವಿ ನೋಡಿ. ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇದು ಕುದಿ ಬರಬೇಕಾದ್ರೆ ನೀವು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಒಂಥರ ಸೀದೋಗೋ ಥರ ಆಗಿಬಿಡುತ್ತೆ. ನಾವು ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಇದು ಈಗ ರೆಡಿಯಾಗಿದೆ. ಈಗ ಇದನ್ನು ಎತ್ತಿಟ್ಕೊಳ್ಳಿ. ಈಗ ನೋಡಿ, ನಾವು ತೋರಿಸ್ತಿರುವಂಥ ಒಂದು ಯಾವುದಾನ ಒಂದು ಟಿಫನ್ ಬಾಕ್ಸು ಯಾವುದಾನ ಈ ಶೇಪ್ನಲ್ಲಿದ್ದರೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ನಾವು ಬ್ರೆಡ್ 2 ಸ್ಲೈಸ್ನ ಒಂದೇ ಸಲ ಇಡಬೇಕು. ಆದ್ದರಿಂದ ನೋಡ್ತಾ ಇರ್ಬೋದು, ನಮ್ಮ ಹತ್ರ ಬೇರೆ ಯಾವುದೂ ಇಲ್ಲ, ಇದೊಂದು ಟಿಫನ್ ಬಾಕ್ಸ್ ಇರೋದ್ರಿಂದ ನಾವು ಎಕ್ಸಾಂಪಲ್ಗಾಗಿ ಈ ಒಂದು ಬಾಕ್ಸ್ನ ತೋರಿಸ್ತಾ ಇದ್ದೀವಿ. ಈಗ ನೋಡಿ, 2 ಬ್ರೆಡ್ ಸ್ಲೈಸ್ನ ಹಾಕ್ಕೊಂಡು ಇದಕ್ಕೆ ನಾವೇನು ಹಾಲನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ಕಸ್ಟರ್ಡ್ ಪೌಡರ್ನ ಹಾಕಿ ಏನು ಹಾಲನ್ನು ಕುದಿಸ್ಕೊಂಡಿದ್ದೋ ಅದನ್ನು 1-2 ಲೇಯರ್ ಬ್ರೆಡ್ ಮೇಲೆ ಈ ರೀತಿಯಾಗಿ 1 ಲೇಯರು ಕ್ಲೀನಾಗೆ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇನ್ನೊಂದು 2 ಬ್ರೆಡ್ ಲೇಯರ್ಸ್ನ ಇನ್ನೊಂದು ಲೇಯರ್ ಆಗಿ ಇಡ್ತಾ ಇದ್ದೀವಿ. ಇದ್ರ ಮೇಲೂ ಕೂಡ
ಅದೇ ಥರ ಹಾಲು ಕಾಯಿಸ್ಕೊಂಡಿರೋದನ್ನ, ಕಸ್ಟರ್ಡ್ ಪೌಡರ್ ಹಾಕಿರೋದನ್ನ ಇನ್ನೊಂದು ಲೇಯರ್ನ ಹಾಕೋತಾ ಇದ್ದೀವಿ. ಇದನ್ನು ಹಾಕೊಳ್ಳೋದ್ರಿಂದ ಬ್ರೆಡ್ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಲೇಯರು ನಮಗೆ ಈ ಬಾಕ್ಸ್ನಲ್ಲಿ ಹಿಡಿತಿದೆ, ಆದ್ದರಿಂದ 3 ಲೇಯರ್ ಬ್ರೆಡ್ಡನ್ನು ನಾವು ಹಾಕೋತಾ ಇದ್ದೀವಿ. ಅದ್ರ ಮೇಲೂ ಕೂಡ ಇನ್ನೊಂದು ಲೇಯರು ಕಸ್ಟರ್ಡ್ ಪೌಡರ್ ಮಿಲ್ಕನ್ನು ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಬ್ರೆಡ್ ಮೇಲೆ ಹಾಕಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ನಾವು ಆಗಲೇ ಏನು ಫ್ರೆಶ್ ಕ್ರೀಮ್ನ ಮತ್ತು ಕಂಡೆನ್ಸ್ ಮಿಲ್ಕನ್ನು ಎರಡು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನಾವೀಗ ಮೇಲ್ಗಡೆ ಬ್ರೆಡ್ಗೆ ಹಾಕೋತಾ ಇದ್ದೀವಿ. ಕ್ಲೀನಾಗಿ ಹಾಕ್ಕೊಂಡು ಬ್ರೆಡ್ಡಿಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಈಗ ನಿಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ, ಈ 4 ಕ್ಲೀನಾಗಿ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಈ ರೀತಿಯಾಗಿ ಕೇಕ್ ಮೇಲೆ ಹಾಕೋತಾ ಇದ್ದೀನಿ. ಸೊ ನಿಮ್ಮ ಹತ್ರ ಪಿಸ್ತಾ ಇಲ್ಲ ಅಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಇದನ್ನು ನೀವು ಮಿನಿಮಮ್ ಅಂದ್ರೂ ಒಂದು 4 ರಿಂದ 5 ಅವರು ಫ್ರಿಡ್ಜ್ನಲ್ಲಿ ಫ್ರೀಸ್ ಮಾಡಿ ಇಡಬೇಕು. ಆದರೆ ನಾನು ಹೇಳೋದಾದರೆ, ನೀವು ಬೆಳಗ್ಗೆ ಈ ಕೇಕ್ನ ರೆಡಿ ಮಾಡಿದ್ರೆ ಅದನ್ನು ಕಂಟಿನ್ಯೂಸ್ ಆಗಿ ಈವ್ನಿಂಗ್ ತನಕ, ಅಂದರೆ ಸಾಯಂಕಾಲದ ತನಕ ಫ್ರೀಝರ್ನಲ್ಲಿ ಇಟ್ಬಿಡಿ. ಸಾಯಂಕಾಲ ತಗೊಳ್ಳಿ. ಯಾಕೆ ಅಂದರೆ ಈ ರೀತಿಯಾಗಿ ಮಾಡಿದಾಗ ಸೊ ನಾವು ಹಾಕಿರುವಂಥ ಕಂಡೆನ್ಸ್ ಮಿಲ್ಕು ಅಥವಾ ಫ್ರೆಶ್ ಕ್ರೀಮು ಏನು ಹಾಕಿದ್ದೀವಲ್ಲ, ಬ್ರೆಡ್ಗೆ ಚೆನ್ನಾಗೆ ಹೀರ್ಕೊಳ್ಳುತ್ತೆ. ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಬೇಗ ತೆಗೆದುಬಿಟ್ರೆ ಫ್ರಿಡ್ಜಿಂದ ಅದ್ರ ರುಚಿ ಇರಲ್ಲ. ಅಂದರೆ ಬ್ರೆಡ್ಡಿಗೆಲ್ಲ ಚೆನ್ನಾಗೆ ಕಂಡೆನ್ಸ್ ಮಿಲ್ಕು, ಫ್ರೆಶ್ ಕ್ರೀಮ್ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರಲ್ಲ. ಆದ್ದರಿಂದ ಇಲ್ಲಾಂದರೆ ನೀವು ನೈಟನ್ನ ಮಾಡಿ ಎತ್ತಿಕ್ಬಿಟ್ಟು ಬೆಳಗ್ಗೆ ತನಕ ಫ್ರಿಡ್ಜ್ನಲ್ಲಿ ಇಟ್ಟು ಬೆಳಗ್ಗೆ ತೊಗೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾವಿಲ್ಲಿ ನಿಮಗೆ ಮಿಡಲ್ನಲ್ಲಿ ಕಟ್ ಮಾಡಿ 2 ಬ್ರೆಡ್ನ ಇಟ್ಟಿದ್ವಲ್ಲ, ಮಿಡಲ್ನಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನಿಲ್ಲಿ 3 ಲೇಯರ್ ಆಗಿ ಮಾಡಿಕೊಂಡು ತೋರಿಸಿದ್ದೀನಿ. ನೀವು ಬೇಕಾದ್ರೆ 2 ಲೇಯರ್ ಆದರೂ ಕೂಡ ಮಾಡ್ಕೋಬೋದು, ಇಲ್ಲ 3ಕ್ಕಿಂತ ಜಾಸ್ತಿ 4-5 ಲೇಯರ್ನಾದರೂ ನಾವು ತೋರಿಸಿರುವಂಥ ರೀತಿಯಲ್ಲೇ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಒಂದು ನೈಟ್ ಪೂರ್ತಿ ನಾನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಆದ್ದರಿಂದ ತುಂಬ ನೋಡಿ, ಬ್ರೆಡ್ಡಿಗೆಲ್ಲ ಆ ಕಂಡೆನ್ಸ್ ಮಿಲ್ಕು, ಫ್ರೆಶ್ ಕ್ರೀಮು, ಡ್ರೈ ಫ್ರೂಟ್ಸು ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಸೊ ಚೆನ್ನಾಗಿ ಕೋಲ್ಡಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಸೊ ನೋಡಿದ್ರೆ ತಿನ್ನಬೇಕು ಅನಿಸುತ್ತಲ್ಲ. ಹಾಗಾದರೆ ಯಾಕೆ ತಡ? ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ತುಂಬ ಹೆಲ್ದಿಯಾಗಿರುವಂಥ ಮನೆಯಲ್ಲೇ ಕೇಕ್ನ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ, ಅಥವಾ ಇದು ಡೆಸರ್ಟ್ನ ಮಾಡಿ ನಿಮ್ಮ ಮನೆಯವ್ರಿಗೆ ಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ಆಚೆಗಡೆ ಬೇಕ್ರಿಯಲ್ಲಿ ನೀವೇನು ತಂದು ತಿಂತಿರಲ್ಲ, ಅದಕ್ಕಿಂತ ತುಂಬ ಹೆಲ್ದಿಯಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ, ಕಂಡೆನ್ಸ್ ಮಿಲ್ಕನ್ನೆಲ್ಲ ಹಾಕಿ ನಿಮ್ಮ ಮನೆಯಲ್ಲೇ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಕೋಬೋದು. ಮಕ್ಕಳು ಬರ್ಡೇ ಟೈಮಲ್ಲೂ ಕೂಡ ನೀವು ಈ ರೀತಿಯಾಗಿ ಕೇಕ್ನ ಪ್ರಿಪೇರ್ ಮಾಡಿ ಇದನ್ನೇ ಕೂಡ ಕಟ್ ಮಾಡಿಸ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಯೂನಿಕ್ಕಾಗಿ ಇರುತ್ತೆ. ಟೇಸ್ಟ್ ವೈಸ್ ಅಂತೂ ಅದ್ಭುತವಾಗಿರುತ್ತೆ ಈ ಡೆಸರ್ಟ್ ರೆಸಿಪಿ. ಈ ಡ್ರೈ ಫ್ರೂಟ್ಸ್ ಬ್ರೆಡ್ ಡೆಸರ್ಟ್ ರೆಸಿಪಿ ಅಥವಾ ಡ್ರೈ ಫ್ರೂಟ್ಸ್ ಬ್ರೆಡ್ ಕೇಕ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಇದೇ ಥರ ಡಿಫ್ರೆಂಟ್ ಟೇಸ್ಟಿ ಹೆಲ್ದಿ ರೆಸಿಪಿಗಾಗಿ ಅಮ್ಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಈ ಕೇಕ್ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಸೊ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.